ಫೇಸ್ಬುಕ್ನ ವಿಡಿಯೋ ಪ್ಲೇಲಿಸ್ಟ್ ನಾನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ತುಂಬಾ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಫೇಸ್ಬುಕ್ ಯಾವ ರೀತಿ ಮಾಡಬೇಕು, ಯಾವ ರೀತಿ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ಒಂದು ಆಡ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ಪೇಜ್ ಅನ್ನ ಮಾಡಬೇಕು, ಬಿಸ್ನೆಸ್ ಮ್ಯಾನೇಜರ್ ಅಕೌಂಟ್ ಅನ್ನ ಯಾವ ರೀತಿ ಓಪನ್ ಮಾಡಬೇಕು, ಇವೆಲ್ಲವೂ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ. ಹಲೋ, ವಾಟ್ಸ್ಆಪ್. ಸೊ ನಾನು ಮುಂಚೆ ಹೇಳಿದ ಹಾಗೇನೆ ಫೇಸ್ಬುಕ್ ಅಂದ್ರೆ ನಾಟ್ ಓನ್ಲಿ ಅ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್, ಆಲ್ಸೋ ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸಿಂಗ್ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ಸೊ every year they are releasing a lot of updates and algorithms na change ಮಾಡಿ they are coming up with a lot of new features and all. ಅದು ಪೇಮೆಂಟ್ ಆಗಿರ್ಬೋದು, ಇಲ್ಲಾಂದ್ರೆ ಫೇಸ್ಬುಕ್ ಇಂಟರ್ಫೇಸ್ ಬಗ್ಗೆ ಆಗಿರ್ಬೋದು, ಇಲ್ಲಾಂದ್ರೆ ಹೊಸ ರೀತಿಯಾದಂತಹ ಫೀಚರ್ಸ್, ರೀಲ್ಸ್ ಆಗಿರ್ಬೋದು, ಇವೆಲ್ಲವನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ ಹೋಗ್ತಿದ್ದಾರೆ. ಇನ್ನು ಮುಂದೆ ಏನೇನು ಬರುತ್ತೋ, ಇನ್ನೇನು ಮುಂದೆ ನಾನು ಏನೇನು ನೋಡ್ಬೇಕು ನನಗೆ ಗೊತ್ತಿಲ್ಲ. ಬಟ್ ಇಟ್ ಇಸ್ ಆಲ್ ಬೆನಿಫಿಟ್, ಇಟ್ ಇಸ್ ಆಲ್ ಯೂಸ್ಫುಲ್. ಬಟ್ ಎಲ್ಲದಕ್ಕಿಂತ ಮುಂಚೆ ಎಷ್ಟು ಜನ ಫೇಸ್ಬುಕ್ ಅಲ್ಲಿ ಇಲ್ಲದೆ ಇದ್ರೆ ನಿಮಗೆ ಯಾವ ರೀತಿ ಒಂದು ಫೇಸ್ಬುಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಸಣ್ಣದಾಗಿ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಇಂಟು ಮೈ ಸಿಸ್ಟಮ್. ಫಸ್ಟ್ ನೀವು ಫೇಸ್ಬುಕ್ ಗೂಗಲ್ ಅಲ್ಲಿ ಹೋಗ್ಬಿಟ್ಟು facebook.com ಅಂತ ಹೊಡೆದ್ರೆ ಸಿಂಪಲ್, ಎಲ್ರಿಗೂ ಗೊತ್ತಿದೆ. ಬಟ್ ಸುಮ್ಮನೆ ನಂದು ಒಂದು ಇರ್ಲಿ ಅಂತ ಒಂದು ಹೇಳ್ತಾ ಇದೀನಿ. ಜಸ್ಟ್ facebook.com ಅಂತ ಹೊಡೆದ್ರೆ ಜಾಯಿನ್ ಫೇಸ್ಬುಕ್ ಅಂತ ಒಂದು ಲಿಂಕ್ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಆಸ್ಕ್ ಯು, ಇಟ್ ವಿಲ್ ಟೇಕ್ ಯು ಟು ದಿಸ್ ಇಂಟರ್ಫೇಸ್. ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ನೀವು ಕ್ಲಿಕ್ ಮಾಡಿದ ತಕ್ಷಣನೇ ಇಟ್ ವಿಲ್ ಗಿವ್ ಎ ಸ್ಮಾಲ್ ಪಾಪ್ ಅಪ್ ವೇರ್ ನಿಮ್ಮ ಹೆಸರನ್ನು ನೀವು ಕೊಡ್ಬೋದು. ಜಸ್ಟ್ ಫಾರ್ ರ್ಯಾಂಡಮ್ ಸೇಕ್ ಐಮ್ ಜಸ್ಟ್ ಟೈಪಿಂಗ್ ಮಿಸ್ಟರ್ ಎಕ್ಸ್ ಅಂಡ್ ಮೊಬೈಲ್ ನಂಬರ್ ಅನ್ನ ಕೊಡ್ಬೇಕಾಗಿ ಬರುತ್ತೆ. ಇಲ್ಲ ಜಿಮೇಲ್ ಅಕೌಂಟ್ ಅನ್ನ ಯೂಸ್ ಮಾಡಿ. ಮೊಬೈಲ್ ಅಕೌಂಟ್ ಯೂಸ್ ಮಾಡಿದ್ರೆ ಬೇಗನೆ ಕ್ರಿಯೇಟ್ ಆಗುತ್ತೆ. ಬಟ್ ಜಿಮೇಲ್ ಅಕೌಂಟ್ ಒಂದು ಜಿಮೇಲ್ ಅಕೌಂಟ್ ಇಟ್ಕೊಂಡ್ರೆ ಅದೆಲ್ಲ ಬೆನಿಫಿಟ್. ಅಂಡ್ ಕ್ರಿಯೇಟ್ ಯುವರ್ ಪಾಸ್ವರ್ಡ್. ಆಲ್ವೇಸ್ ಮೇಕ್ ಶೋರ್ ಯುವರ್ ಪಾಸ್ವರ್ಡ್ ಇಸ್ ಗುಡ್ ಅಂಡ್ ಕ್ಲೀನ್ ಅಂಡ್ ಸ್ಟ್ರಾಂಗ್. ಅಂಡ್ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಹಾಕ್ಬೇಕಾಗಿ ಬರುತ್ತೆ. ಫಿಮೇಲ್ ಹಾಕಿ, ಮೇಲ್ ಆದ್ರೆ ಮೇಲ್ ಹಾಕಿ, ಇಲ್ಲಾಂದ್ರೆ ಕಸ್ಟಮ್ ಆಪ್ಷನ್ಸ್ ಇದೆ, ಚೂಸ್ ಮಾಡ್ಕೋಬಹುದು. ಅಂಡ್ ನೀವು ಸೈನ್ ಅಪ್ ಮಾಡಿ. ಒನ್ಸ್ ಯು ಸೈನ್ ಅಪ್ ಇಟ್ ವಿಲ್ ಆಸ್ಕ್ ಯು ಫಾರ್ OTP. ಸೊ OTP ಅನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ OTP ಅನ್ನ ನೀವು ಯಾರಾದ್ರೂ ಶೇರ್ ಮಾಡ್ಕೊಳಕ್ ಹೋಗ್ಬೇಡಿ. ಇಟ್ ಇಸ್ ಹೈಲಿ ಕಾನ್ಫಿಡೆನ್ಷಿಯಲ್. ಅಂಡ್ ಇಟ್ ವಿಲ್ ಆಸ್ಕ್ ಯು ಫಾರ್ ಫ್ಯೂ ಹ್ಯಾಬಿಟ್ಸ್, ಇಂಟ್ರೆಸ್ಟ್ ಅಂಡ್ ಯೋರ್ ಡೆಮೋಗ್ರಫಿ, ಲಿಟಲ್ ಪರ್ಸನಲ್ ಡೀಟೇಲ್ಸ್ ಅನ್ನ ಫೇಸ್ಬುಕ್ ಹೇಳ್ತಾರೆ. ಇಟ್ ಇಸ್ ಹೈಲಿ ಕಾನ್ಫಿಡೆನ್ಷಿಯಲ್. ಅಂಡ್ ಇದರಿಂದ ಫೇಸ್ಬುಕ್ ಅವರು ನಿಮ್ಮ ಡೇಟಾನ ಯೂಸ್ ಮಾಡ್ಕೋತಾರೆ, ಏನು ಮಾಡೋಕ್ಕಾಗಲ್ಲ. ಅವ್ರ ಹತ್ರ ಅದು ಕಂಪ್ಲೀಟ್ ಆಗಿ ಸಿಗುತ್ತೆ ಅವ್ರಿಗೆ. ಅವರೊಂದು ಡೇಟಾ ಮ್ಯಾನೇಜ್ಮೆಂಟ್ ನ ಮಾಡ್ತಾರೆ. ಬಟ್ ಇಸ್ ಹೈಲಿ ಕಾನ್ಫಿಡೆನ್ಷಿಯಲ್. ಸೊ ನಿಮ್ಮ ಡೇಟಾ ಇಟ್ಕೊಂಡು ಅವ್ರು ಏನ್ ಮಾಡ್ತಿರ್ತಾರೆ ಅಂತ ನೀವು ಯೋಚನೆ ಮಾಡ್ಬೋದು. ಸಿಂಪಲ್ ಟಾರ್ಗೆಟಿಂಗ್, ಫೇಸ್ಬುಕ್ ಆಡ್ಸ್, ಅಡ್ವರ್ಟೈಸಿಂಗ್ ಯೂಸ್ ಮಾಡ್ಕೋತಾರೆ. ಅಂಡ್ ನಾವೇನು ಮಾಡೋಕ್ಕಾಗಲ್ಲ. ಇಫ್ ಯು ವಾಂಟೆಡ್ ಟು ಯೂಸ್ ಯೋರ್ ಫೇಸ್ಬುಕ್ ಅಂಡ್ ಟು ನೋ ಅಬೌಟ್ ದಿಸ್ ಪ್ಲಾಟ್ಫಾರ್ಮ್ ಯು ನೀಡ್ ಟು ಗಿವ್ ಯೋರ್ ಡೀಟೇಲ್ಸ್. ಸೊ ಕಾನ್ಫಿಡೆನ್ಷಿಯಲ್ ಇರುತ್ತೆ, ಎದುರ್ಕೋಬೇಡಿ. ದಯವಿಟ್ಟು ನಿಮ್ಮ ಡೀಟೇಲ್ಸ್ ನೀವು ಕೊಡ್ಬೋದು. ಇಟ್ ಇಸ್ ಐಲಿ ಸಿ. ಮೊಬೈಲ್ ಅಲ್ಲೂ ಕೂಡ ಕ್ರಿಯೇಟ್ ಮಾಡಬಹುದು. ಮೊಬೈಲ್ ವರ್ಷನ್ ಕೂಡ ಇದಾವೆ. ಮೊಬೈಲ್ ವರ್ಷನ್ ಡಿಫ್ರೆಂಟ್ ಲೇಔಟ್ ಸಿಗುತ್ತೆ ನಿಮಗೆ, ಡಿಫ್ರೆಂಟ್ ಇಂಟರ್ಫೇಸ್ ಕಾಣಿಸ್ಕೊಳ್ಳುತ್ತೆ. ಬಟ್ ಡೆಸ್ಕ್ಟಾಪ್ ಅಲ್ಲಿ ನಿಮಗೆ ತುಂಬಾ ಕ್ಲೀನ್ ಆಗಿ ಅಂಡ್ ಆಲ್ಸೋ ಇಟ್ ಇಸ್ ವೆರಿ ಪ್ರಾಪರ್ಲಿ ಆರ್ಗನೈಸ್ ಮಾಡಿದ್ದಾರೆ. ಮುಂಚೆ ಫೇಸ್ಬುಕ್ ತುಂಬಾ ಕ್ಲಟರ್ ತರ ಇರ್ತಿತ್ತು. ಬಟ್ ರೈಟ್ ನೌ ದೇ ಹ್ಯಾವ್ ಮೇಡ್ ವೆರಿ ಯೂಸರ್ ಫ್ರೆಂಡ್ಲಿ. ಸೊ ನೀವು ನೋಡಿದ್ರೆ ಸುಮಾರು ಕನ್ಫ್ಯೂಷನ್ ನಿಮ್ಗೆ ಇರುತ್ತೆ. ಪ್ರೊಫೈಲ್ ಯಾವುದು, ಪೇಜ್ ಯಾವುದು, ಬಿಸ್ನೆಸ್ ಅಕೌಂಟ್ ಯಾವುದು, ಆಡ್ ಅಕೌಂಟ್ ಯಾವುದು. ಈ ವಿಡಿಯೋನ ಫುಲ್ ನೋಡಿ, ನಿಮಗೆ ಕಂಪ್ಲೀಟ್ ಆಗಿ ಕ್ಲಾರಿಟಿ ಸಿಗುತ್ತೆ. ಯಾಕಂತ ಹೇಳಿದ್ರೆ ನಾವು ಫಸ್ಟ್ ಫೇಸ್ಬುಕ್ ಅನ್ನ ಲಾಗಿನ್ ಮಾಡಿದಾಗ ನಮಗೆ ಸಿಗೋದು ಪ್ರೊಫೈಲ್. ಕನ್ಫ್ಯೂಸ್ ಮಾಡ್ಕೋಬೇಡಿ, ನಮಗೆ ಸಿಗೋದು ಫೇಸ್ಬುಕ್ ನ ಪ್ರೊಫೈಲ್. ಈ ಪ್ರೊಫೈಲ್ ನಾವ್ ಏನಕ್ಕೆ ಇಟ್ಕೋತೀವಿ ಅಂತ ಹೇಳಿದ್ರೆ, ಈ ಪ್ರೊಫೈಲ್ ಇಂದ ನಮ್ಗೆ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ, ನೀವು ಫ್ರೆಂಡ್ಸ್ ಗಳಿಂದ ರಿಕ್ವೆಸ್ಟ್ ತಗೋಬಹುದು, ನೀವು ಕೂಡ ಹಾಗೆ ಕೊಡಬಹುದು. ಅದ್ರ ನಂತರ ನೀವು ನಿಮ್ಮ ಪರ್ಸನಲ್ ರಿಲೇಟೆಡ್ ಥಿಂಗ್ಸ್ ಗಳನ್ನ ಇದ್ರಲ್ಲಿ ನೀವು ಹಾಕ್ತಾ ಹೋಗ್ಬೋದು. ನಿಮ್ಮ ಫ್ರೆಂಡ್ಸ್ ಎಷ್ಟು ಜನ ಇರ್ತಾರೆ, ಸೇ ಫಾರ್ ಎಕ್ಸಾಂಪಲ್ 100 ಜನ ಫ್ರೆಂಡ್ಸ್ ಇರ್ತಾರೆ ನಿಮ್ಗೆ, ಇಲ್ಲ 1000 ಜನ ಫ್ರೆಂಡ್ಸ್ ಇರ್ತಾರೆ. ಆ 1000 ಫ್ರೆಂಡ್ಸ್ ಅವರು ಅವರವರ ಪರ್ಸನಲ್ ಲೈಫ್ ಇಲ್ಲ ಅವ್ರೇನಾದ್ರು ಕಂಟೆಂಟ್ ಹಾಕಿದ್ರೆ ಅದನ್ನ ನೀವು ನೋಡ್ಬೋದು. ಇಫ್ ಯು ಆರ್ ಅ ಫ್ರೆಂಡ್, ದಿಸ್ ಇಸ್ ಯೋರ್ ಟೈಮ್ ಲೈನ್. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಲೋಗೋ ನೀವು ನೋಡ್ಬೋದು ಫೇಸ್ಬುಕ್ ಅಂತ. ಅಂಡ್ ಫೇಸ್ಬುಕ್ ಅಂತ ನಾವು ಮುಂಚೆ ಕರಿತಿದ್ವಿ, ನಾವು ಪೇರೆಂಟ್ ಕಂಪನೀಸ್ ಕಾಲ್ಡ್ ಆಸ್ ಮೆಟಾ ಅಂತ. ನೀವು ನನ್ನ ಹಳೆ ವಿಡಿಯೋ ನೋಡಿಲ್ಲ ಅಂದ್ರೆ ಲಿಂಕ್ ಇಲ್ಲಿರುತ್ತೆ, ಇಲ್ಲಾಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಮೆಟಾ ಅಂತ ಹೊಡೀರಿ. ಸೊ ಯು ವಿಲ್ ಗೆಟ್ ಟು ನೋ ವಾಟ್ ಇಸ್ ಮೆಟಾ. ಮೆಟಾ ಅಂದ್ರೆ ಏನು. ಸೊ ಫೇಸ್ಬುಕ್ ನ ಸುಮಾರು ಪ್ರಾಡಕ್ಟ್ಸ್ ಗಳನ್ನ ಎಲ್ಲವನ್ನು ಸೇರಿಸಿ ಎಲ್ಲಾ ಕಂಪನಿಗಳನ್ನ ಒಟ್ಟಿಗೆ ಹಾಕಿ ಅವರು ಮೆಟಾ ಅಂತ ಪೇರೆಂಟ್ ಕಂಪನಿನ ಓಪನ್ ಮಾಡಿ ರಿಜಿಸ್ಟರ್ ಮಾಡಿದ್ದಾರೆ. ಅಂಡ್ ದೇ ಹ್ಯಾವ್ ಡಿಫ್ರೆಂಟ್ ಫೀಚರ್ಸ್ ಆಲ್ಸೋ. ಮೆಟಾ ವರ್ಸ್ ಅಂತ ಒಂದು ಟೆಕ್ನಾಲಜಿ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ತುಂಬಾ ಡೀಟೇಲ್ಸ್ ನಾನು ಹೇಳಿದ್ದೀನಿ. ಸೊ ಪ್ಲೀಸ್ ಗೋ ಅಂಡ್ ಚೆಕ್ ಔಟ್ ಮೈ ವಿಡಿಯೋ. Alright, so ನೀವು ಇಲ್ಲಿ ಟೈಮ್ ಲೈನ್ ನೋಡಬಹುದು. ಇಲ್ಲಿ ಸೊ ದಿಸ್ ಇಸ್ ಅ ಟೈಮ್ ಲೈನ್ ವೇರ್ ಯು ಕ್ಯಾನ್ ಸ್ಕ್ರಾಲ್ ಅಂಡ್ ಸಿ ಆಲ್ ದ ಬೇಸಿಕ್ ಥಿಂಗ್ಸ್, ಆಲ್ ದ ಅಪ್ಡೇಟ್ಸ್. ಅಂಡ್ ಇಲ್ಲಿ ನೀವು ಸ್ಕ್ರಾಲ್ ಮಾಡ್ತಾ ಹೋದ್ರೆ ನೀವು ಯಾವ್ಯಾವ ಪೇಜಸ್ ಅನ್ನ, ಯಾವ್ಯಾವ ಫ್ರೆಂಡ್ಸ್ ಗಳನ್ನ ನೀವು ಸಬ್ಸ್ಕ್ರೈಬ್ ಮಾಡಿರ್ತೀರ, ಲೈಕ್ ಮಾಡಿರ್ತೀರ, ಸೊ ಅಂತ ಫ್ರೆಂಡ್ಸ್ ಗಳ ರೀಸೆಂಟ್ ಪೋಸ್ಟ್ ಗಳು ನಿಮ್ಗೆ ಕಾಣಿಸ್ತಾ ಹೋಗುತ್ತೆ. ಇಫ್ ಯು ಸಿ ದಿಸ್ ಹೌ ಇಟ್ ಲುಕ್ಸ್. ಸ್ಕ್ರಾಲ್ ಮಾಡ್ತಾ ಇದ್ರೆ ಯು ವಿಲ್ ಸಿ ಆಲ್ ದ ಕಂಟೆಂಟ್ ರಿಲೇಟೆಡ್ ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಇದು ಮಾಡ್ಬೋದು. ಜೊತೆಗೆ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ಬೋದು, ರೀಲ್ಸ್ ಅನ್ನ ಅಪ್ಲೋಡ್ ಮಾಡ್ಬೋದು, ಸ್ಟೋರೀಸ್ ಅನ್ನ ಹಾಕ್ಬೋದು. ಇದರ ಸುಮಾರು ಫೀಚರ್ಸ್ ಗಳನ್ನ ನೀವು ಹಾಕ್ಬೋದು. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಸ್ಟೋರೀಸ್ ಇದೆ, ಆಮೇಲೆ ಜೊತೆಗೆ ರೀಲ್ಸ್ ಕೂಡ ಇದೆ. ಅಂಡ್ ಆನ್ ದ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನೀವು ನೋಡಿದ್ರೆ ಇಟ್ ಇಸ್ ಮೆಸೆಂಜರ್ ಇದೆ. ಸೊ ಅಂಡ್ ಆಲ್ಸೋ ದ ನೋಟಿಫಿಕೇಶನ್, ಅದ್ರಲ್ಲಿ ಸುಮಾರು ನೋಟಿಫಿಕೇಶನ್ ಬರುತ್ತೆ ನಿಮಗೆ. ದೆನ್ ದಿಸ್ ಇಸ್ ಅ ಪ್ರೊಫೈಲ್ ಪೇಜಸ್ ಇದೆ.
ಸೊ ಇಲ್ಲಿ ಪ್ರೊಫೈಲ್ ಅಂತ ನೀವು ನೋಡಿದಾಗ ಇಲ್ಲಿ ನಿಮಗೆ ನಿಮ್ಮ ಫೋಟೋ ಫಾರ್ ಎಕ್ಸಾಂಪಲ್ ನನ್ನ ಫೋಟೋ ಇದೆ. ಸೆಟ್ಟಿಂಗ್ಸ್, ಪ್ರೈವಸಿ, ಹೆಲ್ಪ್ ಅಂಡ್ ಸಪೋರ್ಟ್ ಡಿಸೇಬಲ್ ಇದೆ. ಅಂಡ್ ಸೆಟ್ಟಿಂಗ್ಸ್ ಅಂತ ಹೋದಾಗ ಇಲ್ಲಿ ನಿಮಗೆ ಬೇಕಾಗಿರುವಂತಹ ಸೆಟ್ಟಿಂಗ್ಸ್ ಗಳಿದಾವೆ. ಫಾರ್ ಎಕ್ಸಾಂಪಲ್ ಸೆಟ್ಟಿಂಗ್ಸ್, ಪ್ರೈವಸಿ ಚೆಕ್ಅಪ್, ಪ್ರೈವಸಿ ಸೆಂಟರ್, ಆಕ್ಟಿವಿಟಿ, ಫೋನ್ ಸೆಟ್ಟಿಂಗ್ಸ್ ಆಗಿರುತ್ತೋ ಅದೇ ತರ ಇಲ್ಲೂ ಕೂಡ ಸೆಟ್ಟಿಂಗ್ಸ್ ಇದೆ. ಅಂಡ್ ಈ ಸೆಟ್ಟಿಂಗ್ಸ್ ಅಲ್ಲಿ ಹೋದ್ರೆ ನಿಮಗೆ ಕೆಲವೊಂದು ಪರ್ಸನಲ್ ರಿಲೇಟೆಡ್ ಸೆಟ್ಟಿಂಗ್ಸ್ ಇರುತ್ತವೆ, ಕೆಲವೊಂದು ಪ್ರೈವಸಿ ರಿಲೇಟೆಡ್ ಸೆಟ್ಟಿಂಗ್ಸ್ ಗಳು ನಿಮ್ಗೆ ಇದ್ರಲ್ಲಿ ಸಿಗುತ್ತೆ. ಸೊ ಇದನ್ನ ಬೇಸಿಕ್ ಇದನ್ನ ಡೆಮೋ ಒಂದು ಅಕೌಂಟ್ ನಾನು ಓಪನ್ ಮಾಡಿ ನಿಮ್ಗೆ ಹೇಳ್ಕೊಡ್ತಾ ಇರೋದು. ಸೊ ಆದಷ್ಟು ಫಾರ್ ಎಕ್ಸಾಂಪಲ್ ನೀವು ನೋಡಿದ್ರೆ ಇಲ್ಲಿ ದಿಸ್ ಇಸ್ ಹೌ ದ ಪ್ರೊಫೈಲ್ ಲುಕ್ಸ್. ಒಳ್ಳೆ ಕವರ್ ಪೇಜ್ ಅನ್ನು ನೀವು ಹಾಕಬಹುದು ಚೆನ್ನಾಗಿ. ನಿಮ್ಮ ಪ್ರೊಫೈಲ್ ಅನ್ನ ಬೇಕಾಗಿರೋ ಜನಗಳಿಗೆ ಯಾವ್ದನ್ನ ತೋರಿಸ್ಬೇಕು ಅದನ್ನ ಮಾತ್ರ ತೋರಿಸಿ, ಎಲ್ಲವನ್ನು ತೋರ್ಸಕ್ ಹೋಗ್ಬೇಡಿ. ಸೆಲೆಬ್ರಿಟೀಸ್ ಗಳು ಇದನ್ನ ನೀವು ಸರ್ಚ್ ಮಾಡಬಹುದು. ಸೇ ಫಾರ್ ಎಕ್ಸಾಂಪಲ್ ಸರ್ಚಿಂಗ್ ಫಾರ್ ಕ್ರಿಸ್ಟಿಯಾನೋ ರೊನಾಲ್ಡೋ, FIFA ವರ್ಲ್ಡ್ ಕಪ್ ನೋಡಿದ್ರ ಓಕೆ. ಸೊ ಕ್ರಿಸ್ಟಿಯಾನೋ ಅಲ್ಲಿ ನೋಡಿದ್ರೆ ನೀವು ಇದು ಅವರ ಪ್ರೊಫೈಲ್ ಅಂಡ್ ಬ್ಲೂ ಟಿಕ್ ಕಾಣಿಸ್ತಾ ಇದೆ. ಸೊ ಬ್ಲೂ ಟಿಕ್ ಅಂತ ಹೇಳಿದ್ರೆ ಇಟ್ ಇಸ್ ಹೈಲಿ ವೆರಿಫೈಡ್ ಅಂತ ಹೇಳಿ, ಅಂದ್ರೆ ಅದು ಸಿಂಪಲ್ ಪ್ರೋಸೆಸ್, ವೆರಿಫೈಡ್ ಮಾಡ್ಕೋಬಹುದು. ಇಫ್ ಯು ಹ್ಯಾವ್ ಫ್ಯೂ ರೆಫರೆನ್ಸ್ ಲಿಂಕ್ ಅಂಡ್ ಆಲ್, ಯು ಹ್ಯಾವ್ ಅ ಪ್ರಾಪರ್ ವೆರಿಫಿಕೇಶನ್ ಆದ್ರೆ ನಿಮ್ಗೆ ಬ್ಲೂ ಟಿಕ್ ಸಿಕ್ಬಿಡುತ್ತೆ. ಬಟ್ ಆದ್ರೆ ಒಂದು ಹೈ ಪ್ರೊಫೈಲ್ ಆಗಿದ್ರೆ ಆದಷ್ಟು ಬೇಗ ಸಿಗುತ್ತೆ ನಿಮಗೆ. ಜೊತೆಗೆ ನಿಮ್ಮ ಪ್ರೊಫೈಲ್ ಅಷ್ಟೇ ತೂಕ ಇರಬೇಕು. ತೂಕ ಅಂದ್ರೆ ವೆಯ್ಟ್ ಅಲ್ಲ, ಕಂಟೆಂಟ್ ಚೆನ್ನಾಗಿರ್ಬೇಕು ಅಂಡ್ ಯು ಶುಡ್ ಬಿ ಅ ನೋನ್ ಪರ್ಸನ್. ಅಂಡ್ ಆಲ್ಸೋ ಯಾವುದೇ ತರದ ಇಲ್ಲೀಗಲ್ ಥಿಂಗ್ಸ್ ಹಾಗೂ ಒಂದು ಸ್ಪ್ಯಾಮ್ ರಿಲೇಟೆಡ್ ಥಿಂಗ್ಸ್ ನಿಮ್ಮ ಪ್ರೊಫೈಲ್ ಇಂದ ಮಾಡ್ತಿಲ್ಲ ಅಂದ್ರೆ ನಿಮ್ಮ ಅಕೌಂಟ್ ಸೇಫ್ ಆಗಿರುತ್ತೆ. ನಿಮ್ಮ ಅಕೌಂಟ್ ಆದಷ್ಟು ಬೇಗ ವೆರಿಫೈ ಆಗುತ್ತೆ ಫೇಸ್ಬುಕ್ ಕಡೆಯಿಂದ. ಇಲ್ಲಿ ನೋಡಿದ್ರೆ ನಿಮಗೆ ಅಲ್ಲಿ 160 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಕ್ರಿಸ್ಟಿಯಾನೋ ರೊನಾಲ್ಡೋ ಅವ್ರಿಗೆ. ಈಸ್ ಅ ಸ್ಪೋರ್ಟ್ಸ್ ಮ್ಯಾನ್, ಸೊ ಫಾಲೋವರ್ಸ್ ಖಂಡಿತ ಇದ್ದೇ ಇರ್ತಾರೆ. ಜೊತೆಗೆ ಇಲ್ಲಿ ನೋಡಿದ್ರೆ ಅವರ ವಿಡಿಯೋಸ್ ರಿಲೇಟೆಡ್ ಹಾಕಿದ್ದಾರೆ. ಜೊತೆಗೆ ಅವರು ರೀಸೆಂಟ್ ಆಗಿ ಪೋಸ್ಟ್ ಮಾಡಿರೋ ವಿಡಿಯೋ ಇದು. ಸೊ ಜಸ್ಟ್ ಟ್ರೈ ಟು ಪ್ರಮೋಟ್ ಸಮ್ ಶೂಸ್ ಹಿಯರ್. ಸೊ ಈ ತರ ಒಂದು ಪ್ರೊಫೈಲ್ ಅನ್ನ ನೀವು ನಿಮ್ಮ ಫೇಸ್ಬುಕ್ ಅಲ್ಲಿ ಎಲ್ಲ ಮೊಬೈಲ್ ಮುಖಾಂತರ ಇಲ್ಲ ಡೆಸ್ಕ್ಟಾಪ್ ಮುಖಾಂತರ ನೀವು ನೋಡಬಹುದು. ಸುಮಾರು ಆಪ್ಷನ್ಸ್ ಇದಾವೆ ನಿಮ್ಗೆ. ಲೆಫ್ಟ್ ಹ್ಯಾಂಡ್ ಸೈಡ್ ಬಂದ್ರೆ ಪೋಸ್ಟ್ ಇದಾವೆ, ಪೀಪಲ್, ಫೋಟೋ, ವಿಡಿಯೋಸ್, ಇದ್ರ ಸುಮಾರು. ಸೊ ಯು ಕ್ಯಾನ್, ದಿಸ್ ಆರ್ ದ ಫಿಲ್ಟರ್ಸ್ ವೇರ್ ಯು ಕ್ಯಾನ್ ಫಿಲ್ಟರ್ ಆಲ್ ದ ಕಂಟೆಂಟ್. ಪರ್ಟಿಕ್ಯುಲರ್ ಪೇಜ್ ಕಂಟೆಂಟ್ ಆಗಿರ್ಬೋದು, ಇಲ್ಲಾಂದ್ರೆ ಅವ್ರ ಹೆಸರನ್ನ ರಿಲೇಟೆಡ್ ಆಗಿರುವಂತಹ ಕಂಟೆಂಟ್ ಗಳು ಕೂಡ ನೀವು ಫಿಲ್ಟರ್ ಹಾಕಿ ನೀವು ಅದನ್ನ ಸರ್ಚಸ್ ಅನ್ನ ಮಾಡಬಹುದು. ಸೊ ಬೇಸಿಕಲಿ ಇಟ್ ಇಸ್ ರಿಲೇಟಬಲ್ ಸರ್ಚ್ ಅನ್ನ ನಿಮಗೆ ಕೊಡುತ್ತೆ. ಇಯರ್ ವೈಸ್ ಎಲ್ಲ ಇದಾವೆ. ಸುಮಾರು ಆಪ್ಷನ್ಸ್ ಗಳು ಫೇಸ್ಬುಕ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಡೆವಲಪ್ ಮಾಡಿದ್ದಾರೆ. ಅಂಡ್ ಸಮಥಿಂಗ್ ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಫೇಸ್ಬುಕ್ ಅವ್ರು ನಮ್ಮ ಇಂಟ್ರೆಸ್ಟ್ ಮೇಲೆ ಅವರ ಆಲ್ಗರಿದಮ್ ಚೇಂಜ್ ಮಾಡ್ತಾನೆ ಇದ್ದಾರೆ. ಆಲ್ ದಿಸ್ ಆರ್ ಫಿಲ್ಟರ್ಸ್. ಸೊ ನಿಮ್ಗೆ ಜಾಸ್ತಿ ಯೂಸ್ಫುಲ್ ಆಗಲ್ಲ. ಲೆಟ್ ಅಸ್ ಗೋ ಬ್ಯಾಕ್. ರೈಟ್. ಸೊ ವಾಚ್ ಅಂತ ಇದೆ, ಫ್ರೆಂಡ್ಸ್ ಇದೆ, ಮಾರ್ಕೆಟ್ ಪ್ಲೇಸ್ ಇದೆ, ಗ್ರೂಪ್ಸ್ ಇದಾವೆ. ಸೊ ಯು ಕ್ಯಾನ್ ವಾಚ್ ಆಲ್ ದ ಲೈವ್ ವಿಡಿಯೋಸ್. ನೋಡಿ, ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಲೈವ್ ವಿಡಿಯೋ ಮಾಡ್ಕೊಂಡು ಕೂತಿದ್ದಾರೆ. ನಮಗೂ ಕೂಡ ಕೆಲಸ ಎಲ್ಲ ನೋಡ್ತಾ ಇದ್ದೀವಿ. ಎನಿವೇಸ್, ಶೋಸ್, ಸಮಥಿಂಗ್ ವೆರಿ ಶೋಸ್ ರಿಲೇಟೆಡ್ ಆಗಿರೋ ವಿಡಿಯೋದನ್ನ ಅಪ್ಲೋಡ್ ಮಾಡಿದ್ರೆ ಅದು ಕೂಡ ಇದಾಗುತ್ತೆ. ಸೊ ಇವೆಲ್ಲವೂ ಏನಾಗುತ್ತೆ, ಒಂದು ಎಂಗೇಜ್ಮೆಂಟ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಅವ್ರು ಮಾಡಿದಂತ ಒಂದೊಂದು ಫೀಚರ್ಸ್ ಗಳು. ಸುಮಾರು ಶೋಸ್ ಗಳಿದಾವೆ ಇಲ್ಲಿ. ಓಕೆ, ದೆನ್ ಫ್ರೆಂಡ್ಸ್ ಅಂತ ಬಂದಾಗ ಇಲ್ಲಿ ನನಗೆ ಕಮ್ಮಿ ಫ್ರೆಂಡ್ಸ್ ಇದ್ದಾರೆ. ಸೊ ನಾನು ಆಕ್ಚುಲಿ ಡೆಮೋ ಆಗಿರೋದ್ರಿಂದ ಜಾಸ್ತಿ ಫ್ರೆಂಡ್ಸ್ ಇಲ್ಲ. ಸೊ ಬಟ್ ಫ್ರೆಂಡ್ಸ್ ರಿಲೇಟೆಡ್ ಎಲ್ಲ ನಿಮ್ಗೆ ಫ್ರೆಂಡ್ಸ್ ಅಲ್ಲಿ ಇರ್ತಾರೆ. ಓಕೆ, ಸೊ ಫ್ರೆಂಡ್ ರಿಕ್ವೆಸ್ಟ್ ಯಾರಾದ್ರು ನಿಮ್ಗೆ ಕಳಿಸಿದ್ರೆ ಈ ತರ ನಿಮಗೆ ಫ್ರೆಂಡ್ಸ್ ರಿಕ್ವೆಸ್ಟ್ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ನೀವು ಎಕ್ಸೆಪ್ಟ್ ಮಾಡ್ಬೋದು, ಡಿಲೀಟು ಮಾಡ್ಬೋದು. ಸೊ ಇಲ್ಲಿ ನೀವು ಲೆಫ್ಟ್ ಅಲ್ಲಿ ನೋಡಿದ್ರೆ ಮಾರ್ಕೆಟ್ ಪ್ಲೇಸ್ ಅಂತ ಇದೆ. ಮಾರ್ಕೆಟ್ ಪ್ಲೇಸ್ ಇಸ್ ಆಲ್ ಅಬೌಟ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಥಿಂಗ್ಸ್ ಅಂತ. ಸೊ ಹೇಗೆ ನಾವು ಒಂದು ಮಾರ್ಕೆಟ್ ಅಲ್ಲಿ ತರಕಾರಿಗಳನ್ನ, ಇಲ್ಲ ಡ್ರೆಸ್ ಗಳನ್ನ, ಇಲ್ಲ ಮೊಬೈಲ್ ಗಳನ್ನ, ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಗಳನ್ನ ನಾವು ಪರ್ಚೇಸ್ ಅಂಡ್ ಸೆಲ್ ಮಾಡ್ತೀವಿ, ಅದೇ ತರ ಇದು ಕೂಡ ಒಂದು ಮಾರ್ಕೆಟ್ ಪ್ಲೇಸ್ ವೇರ್ ಯು ಕ್ಯಾನ್ ಬೈ ಅಂಡ್ ಸೆಲ್ ಥಿಂಗ್ಸ್. ಸೊ ದಿಸ್ ಆಲ್ಸೋ ಅನದರ್ ಬಿಸ್ನೆಸ್ ಮಾಡೆಲ್ ಆಫ್ ಫೇಸ್ಬುಕ್. ಸಿ ಫಾರ್ ಎಕ್ಸಾಂಪಲ್ ಇಲ್ಲಿ ಆಮೇಲೆ ಬೇರೆ ಆಪ್ಷನ್ಸ್ ಗಳಿದಾವೆ. ಈವೆಂಟ್ಸ್, ಗ್ರೂಪ್ಸ್ ಅಂತ ಇದಾವೆ. ಸೊ ಇಲ್ಲಿ ಈವೆಂಟ್ಸ್ ಅಂದ್ರೆ ಎನಿಥಿಂಗ್ ಈವೆಂಟ್ ರಿಲೇಟೆಡ್ ಥಿಂಗ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು. ಜೊತೆಗೆ ಯು ಕ್ಯಾನ್ ಫೈಂಡ್ ಫ್ರೆಂಡ್ಸ್ ನಿಯರ್ ಬೈ ಯೋರ್ ಫ್ರೆಂಡ್ ಸರ್ಕಲ್. ಪರ್ಸನಲ್ ಥಿಂಗ್ಸ್ ರಿಲೇಟೆಡ್ ಆಗಿದೆ, ನಿಮ್ಮ ಮೆಮೊರೀಸು, ನಿಮ್ಮ ರೀಸೆಂಟ್ ಆಕ್ಟಿವಿಟೀಸ್ ಗಳನ್ನ ನೋಡಬಹುದು ನೀವು. ಪ್ರೊಫೆಷನಲಿ ಆಡ್ ಮ್ಯಾನೇಜರ್ ಎಲ್ಲ ಇದೆ. ಸುಮಾರು ಈ ತರ ವಿಷಯಗಳು, ಸುಮಾರು ಆಪ್ಷನ್ಸ್ ಗಳು ನಿಮಗೆ ಫೇಸ್ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ದಟ್ ಯು ಕ್ಯಾನ್ ಸ್ಟೇ ಆನ್ ದ ಪ್ಲಾಟ್ಫಾರ್ಮ್ ಫಾರ್ ಅ ಲಾಂಗರ್ ಟೈಮ್ ಅಂತ ಹೇಳಿ. ಅಂಡ್ ಕ್ರಿಯೇಟ್ ಅ ಗ್ರೂಪ್ ಅಂತ ಗ್ರೂಪ್ ಅಲ್ಲಿ ಕ್ಲಿಕ್ ಮಾಡಿದ್ರೆ, ಸಿ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಕ್ರಿಯೇಟ್ ಅ ಗ್ರೂಪ್ ಅಂತ ಹೇಳಿ. ಇಲ್ಲಿ ಸುಮಾರು ಕಮ್ಯುನಿಟಿ ಗ್ರೂಪ್ಸ್ ಗಳು ನಿಮ್ಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಪರ್ಟಿಕ್ಯುಲರ್ ಒಂದು ನೀಶ್ ಮೇಲೆ ಆಗಿರ್ಬೋದು, ಇಲ್ಲ ಒಂದು ಸಬ್ಜೆಕ್ಟ್ ಮೇಲೆ ಆಗಿರ್ಬೋದು, ಒಂದು ಲೊಕೇಶನ್ ಆಗಿಲ್ಲ, ಒಂದು ಸ್ಟೇಟ್ ರಿಲೇಟೆಡ್ ಆಗಿರೋದು ಸುಮಾರು ಗ್ರೂಪ್ಸ್ ಗಳಿದಾವೆ. ನೀವು ಅಲ್ಲಿ ಹೋಗಿ ರಿಕ್ವೆಸ್ಟ್ ಕಳಿಸಿ ನೀವು ಗ್ರೂಪ್ ಗಳಿಗೆ ಜಾಯಿನ್ ಕೂಡ ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಕೂಡ ಒಂದು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿ ಜನಗಳಿಗೆ ರಿಕ್ವೆಸ್ಟ್ ಅನ್ನ ತಗೋಬಹುದು. ಸೊ ಈ ರೀತಿ ಒಂದು ಗ್ರೂಪ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಕಮ್ಸ್ ಪೇಜಸ್. ದಿಸ್ ಇಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್. ಸೊ ಯಾಕಂದ್ರೆ ಈ ಪೇಜ್ ಗಳಲ್ಲಿ ನಿಮ್ಗೆ ಸುಮಾರು ಆಪ್ಷನ್ ಸಿಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇದು ನಾನು ಕ್ರಿಯೇಟ್ ಮಾಡಿರುವಂತ ಕೆಲವೊಂದು ಪೇಜಸ್ ಗಳು ವಿಚ್ ಇಸ್ ಅನ್ವಾಂಟೆಡ್ ಪೇಜಸ್ ಗಳಿದಾವೆ ಇಲ್ಲಿ. ಆ ಪೇಜ್ ಮಾಡೋದ್ರಿಂದ ಏನ್ ಯೂಸ್ಫುಲ್ ಅಂದ್ರೆ ಬಿಸ್ನೆಸ್ ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂಡ್ ಸೆಲೆಬ್ರಿಟೀಸ್ ಗಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಅವರ ಒಂದು ಪ್ರೊಫೈಲ್ ಇದೆಯಲ್ಲ ಅದು ಕಂಪ್ಲೀಟ್ ಪಬ್ಲಿಕ್ ಓಪನ್ ಆಗಿರುತ್ತೆ. ಸೊ ಎವ್ರಿಬಡಿ ಕ್ಯಾನ್ ಚೆಕ್ ಔಟ್ ದರ್ ಪ್ರೊಫೈಲ್. ಸೊ ಫ್ರೆಂಡ್ಸ್ ಆಗೋ ಅವಶ್ಯಕತೆ ಇಲ್ಲ. ಅಂಡ್ ಫಾಲೋವರ್ಸ್ ತುಂಬಾ ಜಾಸ್ತಿನೂ ಮಾಡ್ಬೋದು. 0 ಇಂದ 1 ಇಂದ ಹಿಡಿದು ನಿಮ್ಗೆ ಮಿಲಿಯನ್ ಅಲ್ಲಿ ಬೇಕಾದ್ರೂ ಫಾಲೋವರ್ಸ್ ಆ ಪೇಜ್ ಅನ್ನ ಲೈಕ್ ಮಾಡ್ಬೋದು. ಹೇಳ್ದ ಹಾಗೇನೆ ಫೇಸ್ಬುಕ್ ಅಲ್ಲಿ ರೈಟ್ ನೌ ಯು ಹ್ಯಾವ್ ಸ್ಟೋರೀಸ್ ಅಂಡ್ ರೀಲ್ಸ್ ಕೂಡ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂಡ್ ಇಫ್ ಯು ಕ್ಲಿಕ್ ಅಲ್ಯ ಏನ್ ಹೇಳ್ತಿದಾರೆ ನಂಗೆ
ಕ್ಯೂಟ್ ಅಲ್ಲ ಇವರು, ತಿಂತಾನೆ ಇರ್ತಾರೆ ಯಾವಾಗ್ಲೂ. ಸೊ ಈ ರೀತಿ ಸುಮಾರು ಅನ್ವಾಂಟೆಡ್ ವಿಡಿಯೋಸ್ಗಳು, ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳು, ಫನಿ ವಿಡಿಯೋಸ್ಗಳು, ಇನ್ಫಾರ್ಮೇಟಿವ್ ವಿಡಿಯೋಸ್ಗಳೆಲ್ಲ ರೀಲ್ ಅಲ್ಲಿ ಸಿಗುತ್ತೆ. ನಾನು ಕೂಡ ರೀಲ್ ಮಾಡ್ತೀನಿ. ಸೊ ನಾನು ಚೆಕ್ಔಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಯು ಕ್ಯಾನ್ ಡಿಜಿಟಲ್ ಸುದ್ದಿ ಅಂತ ಹೊಡೆದ್ರೆ ನಿಮಗೆ ಸಿಕ್ಬಿಡುತ್ತೆ. ಅಲ್ಲಿ ಹೋಗಿ ನೀವು ನನ್ನ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ಕೂಡ ನೀವು ನೋಡ್ಬೋದು. ಇಷ್ಟ ಆದ್ರೆ ಲೈಕ್ ಮಾಡಿ, ಇಲ್ಲ ಅಂದ್ರೆ ಕಮೆಂಟ್ ಕೂಡ ಮಾಡ್ಬೋದು. ನೋ ಪ್ರಾಬ್ಲಮ್. ಇಲ್ಲ ನಿಮ್ಗೆ ಯಾವ ರೀತಿ ವಿಡಿಯೋಸ್ ಬೇಕು ದಯವಿಟ್ಟು ನಾನು ಹೇಳಿ. ಸೊ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಸ್ಟೋರೀಸ್ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಟೈಮ್ ಬಂದು 24 hours. ಸೊ ನೀವು ಒಂದು ದಿನದಲ್ಲಿ ನೀವು ಯಾರಿಗಾದ್ರೂ ನಿಮ್ಮ ಹ್ಯಾಪ್ನಿಂಗ್ಸ್, ನಿಮ್ಮ ಹೈಲೈಟ್ಸ್ ಅನ್ನು ನೀವು ಹೈಲೈಟ್ ಮಾಡ್ಬೇಕು ಅಂತ ಸ್ಟೋರೀಸ್ ಅಲ್ಲಿ ಹಾಕಿ ನೀವು ಪ್ರಮೋಟ್ ಮಾಡಬಹುದು. ಅಂಡ್ ಒಂದ್ ದಿನ ಪೂರ್ತಿ ಇರುತ್ತೆ. ಆಲ್ರೈಟ್. ಸೊ ರೈಟ್ ನೌ ಐ ಆಮ್ ಟ್ರೈಂಗ್ ಟು ಪೋಸ್ಟ್ ಸಮಥಿಂಗ್. ಯಾವ ರೀತಿ ಪೋಸ್ಟ್ ಮಾಡೋದನ್ನ ತೋರಿಸ್ತೀನಿ. ಕ್ರಿಯೇಟ್ ಪೋಸ್ಟ್ ಹೋಗಿ ಕ್ಲಿಕ್ ಮಾಡಿ. ನೀವು ಇಲ್ಲಿ ಫಾರ್ ಎಕ್ಸಾಂಪಲ್ check out my latest YouTube video. Sorry, my latest digital marketing videos. ಸ್ಪೆಸಿಫಿಕ್ ಆಗಿರ್ಬೇಕು. ನಾವು ಡಿಸ್ಕ್ರಿಪ್ಷನ್ ಬರೆಯೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಜನ ಆಡ್ ಅನ್ನ ಕ್ಲಿಕ್ ಮಾಡೋದಾಗಿರ್ಲಿ, ವಿಡಿಯೋಸ್ ಅನ್ನ ಕ್ಲಿಕ್ ಮಾಡೋದು, ಥಂಬ್ನೇಲ್ ಜೊತೆಗೆ ಸುಮಾರು ವಿಷಯಗಳಿದಾವೆ. ನಿಮ್ಗೆ ಅದು ಸಪರೇಟ್ ಆಗಿ ಒಂದು ಟ್ರೈನಿಂಗ್ ಮಾಡ್ತೀನಿ. ಯಾವ ರೀತಿ ಥಂಬ್ನೇಲ್ ಇರಬೇಕು, ಯಾವ ರೀತಿ ಒಂದು ಪ್ರೊಫೈಲ್ ಪೋಸ್ಟ್ ಅನ್ನ ಮಾಡ್ಬೇಕು, ಯಾವ ರೀತಿ ಒಂದು ಲಿಂಕ್ ಅನ್ನ ಹಾಕ್ಬೇಕು ಅನ್ನೋದನ್ನ ನೀಟಾಗಿ ಹೇಳ್ಕೊಡ್ತೀನಿ. ಸೊ ನೀವು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ತೀರಾ. ಇಷ್ಟೊತ್ತು ನೋಡಿದೀರಾ ಅಂದ್ರೆ ಮಾಡೇ ಇರ್ತೀರಾ. ಓಕೆ. ನೆಕ್ಸ್ಟ್ ಈ ರೀತಿ ನಾನು ಪೋಸ್ಟ್ ಅನ್ನ ಮಾಡ್ತೀನಿ. ಸೊ ಕ್ಲಿಕ್ ಪಬ್ಲಿಷ್ ಕೊಟ್ಟಾಗ ಇದು ಪೋಸ್ಟ್ ಆಗುತ್ತೆ. ಸೊ ಈಗ ನೀವು ನಿಮ್ಮ ಟೈಮ್ಲೈನ್ ಹೋಗಿ ನೋಡಿದ್ರೆ ಫಾರ್ ಎಕ್ಸಾಂಪಲ್ ಕಮ್ ಡೌನ್ ಅಂಡ್ ಸಿ, ಈ ರೀತಿ ನೀವು ಟೈಮ್ಲೈನ್ ಅದು ಪೋಸ್ಟ್ ಆಗಿರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ಲಿ ಗೋಸ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಅಲ್ಲಿ ಯೂಟ್ಯೂಬ್ ನ ಒಂದು ಲಿಂಕ್ ಅನ್ನ ನಾನು ಇಲ್ಲಿ ಹಾಕಿ ನಾನು ಪೋಸ್ಟ್ ಮಾಡಿ. ಸೊ ದಿಸ್ ಇಸ್ ಅನದರ್ ವೇ ಆಫ್ ಡ್ರೈವಿಂಗ್ ಅ ಟ್ರಾಫಿಕ್. ನೀವು ಅನ್ಕೋಬಹುದು ಫೇಸ್ಬುಕ್ ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಅಂತ ನೀವು ಅನ್ಕೋಬಹುದು. ಬಿಕಾಸ್ ಫೇಸ್ಬುಕ್ ಆಗಿರ್ಲಿ, ಇನ್ಸ್ಟಾಗ್ರಾಮ್ ಆಗಿರ್ಲಿ, ಯೂಟ್ಯೂಬ್ ಆಗಿರ್ಲಿ, ಅವ್ರಿಗೆ ಅವರ ಆಡಿಯನ್ಸ್ ಅವರ ಪ್ಲಾಟ್ಫಾರ್ಮ್ ಇಂದ ಹೊರಗೆ ಹೋಗೋದು ಇಷ್ಟ ಇಲ್ಲ. ಅಂದ್ರೆ ದೇ ವಾಂಟ್ ಟು ಮೇಕ್ ಶೋರ್ ದಟ್ ದೇ ಯುಟಿಲೈಸ್ ದ ಪ್ರಾಪರ್ ಪ್ಲಾಟ್ಫಾರ್ಮ್. ಸೊ ಅದಕ್ಕೆ ಅವರು ಬೋರ್ ಆಗಬಾರ್ದು ಅಂತ ಹೊಸ ಹೊಸ ಫೀಚರ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಜನ ಉಳ್ಕೊತಾರೆ. ಪ್ಲಾಟ್ಫಾರ್ಮ್ ಅಲ್ಲಿ ಎಷ್ಟೊತ್ತಾಗುತ್ತೋ ಅಷ್ಟು ಉಳ್ಕೋತಾರೆ. ಕೆಲವರಂತೂ ಬೆಳಿಗ್ಗೆ ಲಾಗಿನ್ ಮಾಡಿದ್ರೆ ರಾತ್ರಿವರೆಗೂ ನೋಡ್ತಾನೆ ಇರ್ತಾರೆ. ಕೆಲವರಂತೂ ಇನ್ಸ್ಟಾಗ್ರಾಮ್ಗಳನ್ನ ಬೆಳಿಗ್ಗೆಯಿಂದ ಸಾಯಂಕಾಲ ಸ್ಕ್ರಾಲ್ ಮಾಡ್ತಾನೆ ಇರ್ತಾರೆ. ಸೊ ಇದರಿಂದ ಏನಾಗುತ್ತೆ, ನಮ್ದು ಕಣ್ಣು ಹಾಳಾಗುತ್ತೆ, ಜೊತೆಗೆ ನಾವು ನಮ್ಮ ಟೈಮ್ ಹಾಳಾಗುತ್ತೆ. ಬಟ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಇವರೆಲ್ಲರೂ ಇದನ್ನ ದುಡ್ಡು ಮಾಡ್ಕೋತಾರೆ. ನೀವು ಎಷ್ಟು ಟೈಮ್ ಅದನ್ನ ಸ್ಪೆಂಡ್ ಮಾಡ್ತೀರಾ, ರಿಟರ್ನರ್ಶಿಪ್ ಇನ್ಕ್ರೀಸ್ ಆಗುತ್ತೆ, ಅಷ್ಟೇ ಆ ಪರ್ಟಿಕ್ಯುಲರ್ ಪ್ರೊಫೈಲ್ ಬೂಸ್ಟ್ ಆಗ್ತಾ ಹೋಗುತ್ತೆ. ಜೊತೆಗೆ ಅವರ ಪ್ಲಾಟ್ಫಾರ್ಮ್ ಪ್ರಮೋಟ್ ಆಗ್ತಾನೆ ಹೋಗುತ್ತೆ ಅಂಡ್ ಅವರ ಪ್ಲಾಟ್ಫಾರ್ಮ್ ಅಲ್ಲಿ ಎಂಗೇಜ್ಮೆಂಟ್ ಕ್ರಿಯೇಟ್ ಆಗ್ತಾನೆ ಹೋಗುತ್ತೆ. ಸೊ ಇಟ್ ಇಸ್ ಅ ಬೆನಿಫಿಟ್ ಫಾರ್ ದ ಕಂಪನಿ. ನಿಮಗೆ ಬೆನಿಫಿಟ್ ಯಾವ ರೀತಿ,